ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋರು ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಗೆ ಹೌದೌದು, ಮತ್ತೆ ಸಿಆಪ್ ಮಾಡಕ್ಕೂ ಬರ್ತಾಯಿತ್ತು. ಏನ್ ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಸರ್ ಏನ್ ಗೊತ್ತಾ, ಎಲ್ಲ ಗೊಂದಲ ನಡೆದ ನಂತರ ಬಹಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ಹಾಗಾಗಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರ ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರು ನಾನು ಮಾತಾಡಬೇಕು, ಡಿ.ಕೆ. ಶಿವಕುಮಾರ್ ಮಾತಾಡಬೇಕು. ನಮಗ್ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಯಾವಾಗ ಹೇಳಿದ್ರಪ್ಪ? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದಕ್ಕೆ ನೀವೇ ಮಾಡ್ತಾ ಇರೋದು. ಎಂ.ಎಲ್.ಎಗಳು ಕೂಡ ಅದಕ್ಕೆ ಎಂ.ಎಲ್.ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಡಿ.ಕೆ. ಶಿವಕುಮಾರ್ ಆ ತರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ ಸಿಎಲ್ಪಿ ಈ ಎಂ.ಎಲ್.ಎಗಳು ಬಾಯಿ ಮುಚ್ಚೋದು ಸರ್. ಎಲ್ಲ ಎಂ.ಎಲ್.ಎಗಳೇ ಮಾತಾಡ್ತಾ ಇಲ್ಲ, ಈಗ ನೀವೇ ಮಾತಾಡ್ತಾ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ವಿಚಾರ. ಸರ್ ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಎಮರ್ಜೆಂಟ್ ಮೀಟಿಂಗ್. ಅಲ್ಲಿ ಚರ್ಚೆ ಮಾಡ್ತೀವಿ. ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಪಾಲಿಕೆ ಚುನಾವಣೆ ಮಾಡ್ತೀವಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಸಾಧನ ಸಮಾವೇಶ ಏನಾದ್ರು 1000 ದಿನಗಳ ಸಾಧನ ಸಮಾವೇಶ ಅದು ಹಾವೇರಿಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಮೈಸೂರು ಕಾರ್ಪೊರೇಷನ್ ಸಂಬಂಧಪಟ್ಟಂಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ ತಯಾರಾಗಿದ್ದೀವಿ. ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ ತಯಾರಾಗಿದ್ದೀವಿ. ಅವರಿಬ್ಬರ ಮೈತ್ರಿ ತಮಗೇನು ಎಫೆಕ್ಟ್ ಅನ್ಸಲ್ವಾ ಸರ್? ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಗಳು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಸ್ಟೇಟಿಗೆ ಬಂದು ಪ್ರೆಸ್ ಮೀಟ್ ಪಾಪ ಹುಷಾರಾಗಿರ್ಲಿಲ್ವ, ಬಹಳ ಹುಷಾರಿರ್ಲಿಲ್ವಲ್ಲ, ಹುಷಾರಾಗಿದ್ದಾರೆ, ಅದರಿಂದ ಆಕ್ಟಿವ್ ಆಗಿದ್ದಾರೆ. ಅವರು ರಿಟರ್ನ್ ಬ್ಯಾಕ್ ಅಂತಿದ್ದಾರೆ. ಅದಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತೀವಿ ಅಂತ ಎಲ್ಲಿ ಹೇಳ್ದ ಕಾಣಲ್ಲ. ಅಲ್ಲ, ಅವರ ವರ್ತನೆ, ಅವರ ಮಾತುಕತೆಗಳು, ನಿಮ್ಮ ವರ್ತನೆಯಿಂದ ನೀವು ಮಾಡಬೇಕು, ನಾವು ಅಸೆಸ್ ಮಾಡೋದು. ಅವ್ರ ವರ್ತನೆ, ಅವರ ಭಾವನೆ, ಅವರ
ಎಂತದು ಅವ್ರ ಹಾವ ಭಾವಗಳು ಅವೆಲ್ಲ ನಾವು ವಾಪಸ್ ನನ್ನ ಕ್ವಶನ್ಗೆ ಬರ್ತೀನಿ ಸರ್. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಿಮಗೆ ಪಾಲಿಕೆ ಚುನಾವಣೆ ಅಥವಾ ಮತ ಚುನಾವಣೆ ಎಫೆಕ್ಟ್ ಆಗುತ್ತೆ? ಏನಾಗಲ್ಲ. ಬಿಜೆಪಿಯಿಂದ ಜೆಡಿಎಸ್ ಇಂದ ಒಬ್ರು ಕ್ಯಾಂಡಿಡೇಟ್ ಆಗೋದು, ಬಿಜೆಪಿ ಅವರಾದ್ರೂ ಒಂದೇ, ಜೆಡಿಎಸ್ ನವರಾದ್ರೂ ಒಂದೇ. ವೋಟ್ ಎಲ್ಲ ಒಂದೇ ಕಡೆಗೆ ಆಗ್ಬಿಟ್ರೆ ಅಂತ, ಎರಡು ಪಾರ್ಟಿ ವೋಟ್ ಒಂದ್ ಕಡೆಗೆ ಬಂದ್ರೆ ಕನ್ಸಾಲಿಡೇಟ್ ಆತರ ಆಗಲ್ಲ ರೀ, ಆತರ ಆಗಲ್ಲ. ಕಾಂಗ್ರೆಸ್ ವಿರುದ್ಧವಾದಂತ ವೋಟ್ಗಳು, ಕಾಂಗ್ರೆಸ್ ಪರವಾದಂತ ವೋಟ್ಗಳು. Did you have any discussion with Rahul Gandhi while you met Rahul Gandhi? Any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your Was answer there to the any talk about speculations? the Because See, there is a function in Gudlur. He is going there. So Sir, was there there are any talk about the speculations about leadership it. change which has been anticipated now? ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋದು. ಭೇಟಿ ಮಾಡೋರು ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ ಇಲ್ಲಿಗೆ. ಮತ್ತೆ ಏನಾದ್ರು discussion ಆಯ್ತಾ sir ಒಳಗಡೆ? ಹೌದೌದು. ಮತ್ತೆ ಸಿಆಪ್ ಮಾಡಕ್ಕೂ ಬರ್ತಾಯಿತ್ತು. ಅಲ್ಲಿ ಏನಾದ್ರು Sir, ಮಾತುಕತೆಗೆ ತುಂಬಾ ಅವಕಾಶ ಇದೆ speculations ಗಳಿದೆ. ತುಂಬಾ speculations ಗಳಿದೆ. ಏನಾದ್ರು discussion ಮಾಡಿದ್ರ? ಏನ್ ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಸರ್ ಏನ್ ಗೊತ್ತಾ, ಎಲ್ಲ ಗೊಂದಲ ನಡೆದ ನಂತರ ಬಹಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು. ಹಾಗಾಗಿ ಏನ್ ಎಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರ ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಚಕ್ರವರ್ತಿ ಬರ್ತಾ ಇದೆ, ಸೊ ಹಂಗಾಗಿ ಯಾರು ನೀವು ಡೇಟ್ MLA ಗಳು ಸರ್. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮ್ಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಸರ್ ನೀವು ಎಷ್ಟು ಜನಕ್ಕೆ ಮಾತಾಡೋದು? ಕೊಟ್ಟ ಮಾತನ್ನ ಉಳಿಸ್ಕೊ- ರಾಹುಲ್ ಗಾಂಧಿ ಹತ್ರ ಏನಾದ್ರು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ಒಂದು ಪುನರುಚ್ಚಾರ ಮಾಡ್ತಿರ್ತಾರೆ. ಏನದು? ಏನಾಗಿದೆ? ಡಿ ಕೆ ಶಿವಕುಮಾರ್ ಅವರು ಯಾವಾಗ ಅಂದ್ರೆ ಬಹಳಷ್ಟು ಇದೆ. ನಿಮ್ಮ ಯಾವಾಗ ಹೇಳಿದ್ರಪ್ಪ ಕೊಟ್ಟ ಸರ್ ಮಾತು? ಬಹಳಷ್ಟು ವೇದಿಕೆಯಲ್ಲಿ ಹೇಳಿದಾರಲ್ಲ ಸರ್, ಕೊಟ್ಟ ಮಾತನ್ನ ಉಳಿಸ್ಕೊ ಟ್ವೀಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಸಿಎಂ ಬಗ್ಗೆ ಮಾತೇ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಸಿಡೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು. ಯಾಕೆ ಸರ್? ನೀವೇ ಮಾಡ್ತಾ ಇರೋದು. MLA ಗಳು ಕೂಡ ಅದಕ್ಕೆ ಎಂ.ಎಲ್.ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಇಲ್ಲ ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಅಲ್ಲ ಸರ್, ಈಗ ಪದೇ ಪದೇ ಅವರು ಕೊಟ್ಟ ಮಾತು ಅಂತಲ್ಲ, ಆ ತರ ಏನೋ ಮಾತುಕತೆ ಏನಾರು ಆಗಿದೆ? ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಪದೇ ಯಾರು ಹೇಳೋರು? ಡಿ ಕೆ ಶಿವಕುಮಾರ್ ಆ ತರದ ಏನಾರು ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ನಾವು ಡೆಲ್ಲಿಗೆ ಖರ್ಗೆ ಅವರು ಹೇಳ್ತಾರೆ ಸ್ಥಳೀಯವಾಗಿ ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸರ್? ಸ್ಥಳೀಯವಾಗಿ ಬಗೆಹರಿಸ್ಕೋಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ಹೇಳಿದ್ದಾರೆ. ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಡೆಲ್ಲಿಗೆ ಹೋಗ್ತಿದ್ರೆ ಸರ್. ಮತ್ತೆ ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ ಸಿಎಲ್ಪಿ ಈ MLA-ಗಳು ಬಾಯಿ ಮುಚ್ಚೋದು ಸರ್. ಎಲ್ಲ MLA-ಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ MLA-ಗಳು 9-10 ಟೈಮ್ ಡೆಲ್ಲಿಗೆ ಏನಾದ್ರು ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ವಿಚಾರ. ಇಲ್ಲ. ಡೆಲ್ಲಿಗೆ ಹೋಗ್ತಾ ಸರ್ ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗ್. ಅಲ್ಲಿ ಚರ್ಚೆ ಮಾಡ್ತೀವಿ. ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಪಾಲಿಕೆ ಚುನಾವಣೆ ಮಾಡ್ತೀವಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಜೆಟ್ ಯಾವಾಗ ಸರ್? ಬಜೆಟ್ ತಯಾರಿ ಯಾವಾಗ? ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು
ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಸಾಧನ ಸಮಾವೇಶ ಏನಾದ್ರು 1000 ದಿನಗಳ ಸಾಧನ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಆಫ್ಟರ್ ಬಜೆಟ್ ಆ, ಆಫ್ಟರ್ ಬಜೆಟ್ ಇಲ್ಲ ಫೆಬ್ರವರಿ 13ನೇ ತಾರೀಕು. ಮಾಡ್ತಾ ಇದ್ದೀವಿ. ಮೈಸೂರು ಕಾರ್ಪೊರೇಷನ್ ಸಂಬಂಧಪಟ್ಟಂಗೆ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ ತಯಾರಾಗಿದ್ದೀವಿ. ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡಕ್ ತಯಾರಾಗಿದ್ದೀವಿ. ಅವರಿಬ್ಬರ ಮೈತ್ರಿ ತಮ್ಗೇನು ಎಫೆಕ್ಟ್ ಅನ್ಸಲ್ವಾ ಸರ್? ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಗಳು ಕುಮಾರಸ್ವಾಮಿ ತಮ್ಗೇನು ಬಹಳ effect ಆಕ್ಟಿವ್ ಅನ್ಸಲ್ವಾ? ಆಗಿದ್ದಾರೆ ಸರ್. ಬಹಳ ಸಿ ಆಕ್ಟಿವ್ನೆಸ್ ತೋರಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಏನು ಸ್ಟೇಟಿಗೆ ಬಂದು ಪ್ರೆಸ್ ಮೀಟ್ ಪಾಪ ಹುಷಾರಾಗಿರ್ಲಿಲ್ವ, ಬಹಳ ಹುಷಾರಿರ್ಲಿಲ್ವಲ್ಲ, ಈಗ ಹುಷಾರಾಗಿದ್ದಾರೆ, ಅದರಿಂದ ಆಕ್ಟಿವ್ ಆಗಿದ್ದಾರೆ. ಅಲ್ಲ, ಅವರು ರಿಟರ್ನ್ ಬ್ಯಾಕ್ ಅಂತಿದ್ದಾರೆ. ಅದಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತೀವಿ ಅನ್ನೋ ಬರ್ತೀವಿ ಅಂತ ಎಲ್ಲಿ ಹೇಳ್ದ ಕಾಣಲ್ಲ ನಾವು. ಅಲ್ಲ ಅವ್ರ ವರ್ತನೆ, ಅವರ ಮಾತುಕತೆಗಳು ನಿಮ್ಮ ವರ್ತನೆಯಿಂದ ನೀವು ಮಾಡ್ಬೇಕು ಅದನ್ನ. ನಾವು ಅಸೆಸ್ ಮಾಡೋದು ಅವ್ರ ವರ್ತನೆ, ಅವರ ಭಾವನೆ, ಅವರ ಎಂತದು ಅವರ ಭಾವಗಳು ಅವೆಲ್ಲ ನಾವು ವಾಪಸ್ ನನ್ನ ಕ್ವಶನ್ಗೆ ಬರ್ತೀನಿ ಸರ್. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಿಮ್ಗೆ ಪಾಲಿಕೆ ಚುನಾವಣೆ ಅಥವಾ ಮತ ಚುನಾವಣೆ ಎಫೆಕ್ಟ್ ಆಗುತ್ತೆ? ಏನಾಗಲ್ಲ. ಸಿ ಬಿಜೆಪಿಯಿಂದ ಜೆಡಿಎಸ್ ಇಂದ ಒಬ್ರು ಕ್ಯಾಂಡಿಡೇಟ್ ಅಲ್ಲಿ ಆಗೋದು. ಬಿಜೆಪಿ ಅವರಾದ್ರೂ ಒಂದೇ, ಜೆಡಿಎಸ್ ನವರಾದ್ರೂ ಒಂದೇ. ವೋಟ್ ಎಲ್ಲ ಒಂದೇ ಕಡೆಗೆ ಆಗ್ಬಿಟ್ರೆ ಅಂತ, ಎರಡು ಪಾರ್ಟಿ ವೋಟ್ ಒಂದ್ ಕಡೆಗೆ ಬಂದ್ರೆ ಕನ್ಸಾಲಿಡೇಟ್ ಆಗುತ್ತೆ. ಆತರ ಆಗಲ್ಲ ರೀ, ಆತರ ಆಗಲ್ಲ. ಕಾಂಗ್ರೆಸ್ ವಿರುದ್ಧವಾದಂತ ವೋಟ್ಗಳು, ಕಾಂಗ್ರೆಸ್ ಪರವಾದಂತ ವೋಟ್ಗಳು. Did you have any discussion with Rahul Gandhi while you met Rahul Gandhi? Any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your Was answer there to the any talk about speculations? the Because leadership See, change? there is a function in Gudluru. He is going there. Sir, was there there are any talk about the speculations about leadership it. change which has been anticipated now? ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆ